ನಮಸ್ಕಾರ, ರಾಷ್ಟ್ರಕ್ರಾಂತಿ ನ್ಯೂಸ್ಗೆ ಸ್ವಾಗತ. ರೈತರಿಗೆ ಗುಡ್ ನ್ಯೂಸ್. ತೋಟಗಾರಿಕೆ ಇಲಾಖೆಯಲ್ಲಿ MGNRG ಯೋಜನೆಯಲ್ಲಿ ಲಾಭದಾಯಕ ಯೋಜನೆ. ತುರುವೇಕೆರೆ ತಾಲೂಕಿನಲ್ಲಿ ತೆಂಗು ಪ್ರಧಾನ ವಾಣಿಜ್ಯ ಬೆಳೆಯಾಗಿದ್ದು ಸುಮಾರು 35,954 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗುತ್ತೆ. ಇತ್ತೀಚೆಗೆ ಕೊಬ್ಬರಿ ಬೆಲೆ ಕುಸಿತದಿಂದ ರೈತರು ಸಮಸ್ಯೆಯಾಗಿದ್ದು ಪರ್ಯಾಯ ಕೃಷಿ ಆದಾಯದತ್ತ ಮುಖ ಮಾಡುವುದು ಅನಿವಾರ್ಯವಾಗಿದೆ. ಈ ದಿಕ್ಕಿನಲ್ಲಿ ರೈತರು ತೆಂಗಿನ ಬೆಳೆಯ ಬದಲಾಗಿ ಬೇರೆ ಲಾಭದಾಯಕ ಬೆಳೆ ಬೆಳೆಯುವುದು ಸೂಕ್ತವಾಗಿದ್ದು, ಇಂತಹ ಬೆಳೆಗಳನ್ನು ತಮ್ಮ ಜಮೀನಿನಲ್ಲಿ ಬೆಳೆಯಲು ತೋಟಗಾರಿಕೆ ಇಲಾಖೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಪ್ರೋತ್ಸಾಹ ನೀಡ್ತಾ ಇದೆ. ತಾಲೂಕಿನ ಅರ್ಹ ರೈತರು ಮಾರ್ಗಸೂಚಿಯಂತೆ ದಾಖಲಾತಿಗಳನ್ನು ಸಲ್ಲಿಸಿ ಇದರ ಸದುಪಯೋಗ ಪಡೆದುಕೊಳ್ಳಬಹುದಾಗಿದೆ. ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸೀಬೆ, ದಾಳಿಂಬೆ, ಮಾವು, ಸಪೋಟ, ಹುಣಸೆ, ನಿಂಬೆ, ಡ್ರ್ಯಾಗನ್ ಫ್ರೂಟ್, ಗುಲಾಬಿ, ಹಲಸು, ಕೊಕ್ಕೋ, ಬಾಳೆ, ಪಪಾಯ ಬೆಳೆಗಳನ್ನು ಮುಖ್ಯ ಬೆಳೆಗಳಾಗಿ ಬೆಳೆಯಬಹುದಾಗಿದೆ. ಬಾಳೆ, ಪಪಾಯ, ಕಾಳುಮೆಣಸು, ಕೊಕ್ಕೋ ಬೆಳೆಗಳನ್ನು ಅಂತರ ಬೆಳೆಯಾಗಿ ಬೆಳೆಯಬಹುದು. ಇನ್ನು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಪ್ರದೇಶ ವಿಸ್ತರಣೆ ಮಾಡಿದ ರೈತರಿಗೆ ತೋಟಗಾರಿಕೆ ಇಲಾಖೆಯಿಂದ ಹನಿ ನೀರಾವರಿ ಯೋಜನೆ ಅನುಷ್ಠಾನ ಮಾಡಲು ಸಾಮಾನ್ಯ ವರ್ಗದ ರೈತರಿಗೆ 75% ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವರ್ಗದ ರೈತರಿಗೆ 90% ಸಹಾಯಧನ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಹೋಬಳಿ ಮಟ್ಟದ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳನ್ನು ದೂರವಾಣಿ ಮೂಲಕ ನೀವು ಸಂಪರ್ಕ ಮಾಡಬಹುದು. ಕಸಬಾ ಮತ್ತು ದಂಡಿನಶಿವವರ ಸಂಪರ್ಕ ಸಂಖ್ಯೆ 9480158831. ಇನ್ನು ಮಾಯಸಂದ್ರದ್ದು 9964941890. ದಬ್ಬೆಘಟ್ಟದ್ದು 9110206683. ಈ ಸಂಪರ್ಕ ಸಂಖ್ಯೆಗಳಿಗೆ ಸಂಪರ್ಕಿಸಬಹುದು ಅಂತ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಟಿ ಆಂಜನೇಯ ರೆಡ್ಡಿ ಅವರು ತಿಳಿಸಿದ್ದಾರೆ. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ಎಲ್ಲರಿಗೂ ನಮಸ್ಕಾರ. ತುರುವೇಕೆರೆ ತಾಲೂಕಿನ ರೈತ ಬಂಧುಗಳ ಮನವಿ 2024-25 ಸಾಲಿನ ಹವಾಮಾನ ಆಧಾರಿತ ಬೆಳೆ ವಿಮೆ ತೋಟಗಾರಿಕೆ ಇಲಾಖೆಯಿಂದ ಹಮ್ಮಿಕೊಳ್ಳಲಾಗಿದೆ. ತುರುವೇಕೆರೆ ತಾಲೂಕಿನಲ್ಲಿ ಅಡಿಕೆ, ಮಾವು, ಪಪ್ಪಾಯ ಮತ್ತು ದಾಳಿಂಬೆ ಬೆಳೆಗಾರರನ್ನು ಮನವಿ ಮಾಡಿಕೊಳ್ಳುವುದಂದರೆ 2024-25 ಸಾಲಿನಲ್ಲಿ ಅಡಿಕೆ ಬೆಳೆಗೆ ಒಬ್ಬರಿಗೆ ರೈತರ ವಂತಿಗೆ 6,400, ಅದೇ ಥರ ದಾಳಿಂಬೆ 6,350, 6,700 ಪರಂಗಿಗೆ ಮತ್ತು ಮಾವಿಗೆ 4,000 ರೂಪಾಯಿಯಂತೆ ರೈತರ ವಂತಿಗೆ ಆಯಾ ರಾಷ್ಟ್ರೀಕೃತ ಬ್ಯಾಂಕು ಹಾಗೂ ಇತರ ಬ್ಯಾಂಕ್ಗಳಲ್ಲಿ ತಾವು ಸಂದಾಯ ಮಾಡಿಕೊಳ್ಳಬೇಕಾಗಿ ಕೊಂಡ್ಕೊಳ್ಳುತ್ತೇನೆ. ಅಡಿಕೆಗೆ ಕೊನೆಯ ದಿನಾಂಕ 1/7/2024, ದಾಳಿಂಬೆಗೆ 1/7/24, ಅದೇ ಥರ ಪರಂಗಿಗೆ 1/7/24, ಮಾವಿಗೆ 31/7/24ವರೆಗೂ ಕೊನೆಯ ದಿನಾಂಕ ಆಗುತ್ತೆ. ರೈತರು ಈ ಕೂಡಲೇ ತಾವೆಲ್ಲ ಹೋಗಿ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ರೈತರ ವಂತಿಗೆಯನ್ನು ಕೊಟ್ಟು ಪಾವತಿಸಿ ತಾವು ನೋಂದಣಿ ಮಾಡಿಕೊಳ್ಬೇಕು ಈ ಮೂಲಕ ಕೊಡ್ತಾರೆ. ಅದೇ ರೀತಿ 2024-25 ಸಾಲಿನ ಸಹಾಯಧನಕ್ಕಾಗಿ ಅರ್ಜಿ ಕರೆಯಲಾಗಿದೆ. ತೋಟಗಾರಿಕೆಯಿಂದ ಅರ್ಜಿ ಕರೆಯಲಾಗಿದೆ. ವಿವಿಧ ಯೋಜನೆ ಅಡಿಯಲ್ಲಿ NHM ಯೋಜನೆ ಮತ್ತು RKY, SNAP ಮತ್ತು ತೆಂಗು ಅಭಿವೃದ್ಧಿ ಮಂಡಳಿ, ತೋಟಗಾರಿಕೆ ಅಭಿವೃದ್ಧಿ ಇಲಾಖೆ, ತೋಟಗಾರಿಕೆ ಬೆಳೆಗಳ ಕೀಟ ಮತ್ತು ರೋಗಗಳ ಸಮಗ್ರ ನಿಯಂತ್ರಣ, ಅದೇ ಥರ ಮಧುವನ, ಜೇನು ಸಾಕಾಣಿಕೆ ಇದಕ್ಕೆ ಅರ್ಜಿಗಳು ದಾಖಲಿಸಲಾಗಿದೆ. ರೈತರು ಈ ಕೂಡಲೇ ಒಂದು ವಾರದ ಒಳಗಡೆ ತಮ್ಮ ಅನುಕೂಲಕ್ಕಾಗಿ ಯಾವ ಯೋಜನೆಗೆ ತಾವು ಇಷ್ಟಪಡ್ತೀರೋ ಅಂಥ ಯೋಜನೆಗಳನ್ನು ಈ ಕಚೇರಿಗೆ ಅರ್ಜಿಯನ್ನು ಈ ಕೂಡಲೇ ಸಲ್ಲಿಸಬೇಕು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ.